ವಿಡಿಯೋ ನೋಡಿ ನನ್ನನ್ನ ಅಂಧಭಕ್ತ ಅನ್ಬೋದು, ನೆಗೆಟಿವ್ ಕಮೆಂಟ್ಸ್ ಮಾಡಬಹುದು, ನೇರವಾಗಿ ಒಬ್ಬ ವ್ಯಕ್ತಿಗೆ ನಮ್ ಪ್ರಚಾರ ಮಾಡ್ತಿರೋದಕ್ಕೆ ಬಹಳ ಜನ ನನ್ನನ್ನ ಅನ್ಫಾಲೋ ಕೂಡ ಮಾಡಬಹುದು. ಆದ್ರೆ ಸತ್ಯಾಸತ್ಯತೆಗಳನ್ನ ಹೊರಗಿಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಮೀರಿದ ವಿವೇಚನೆ ನಿಮ್ಮದಾಗಿರ್ಲಿ. ರಾಮ ಮಂದಿರವನ್ನ ಬಿಟ್ಟು ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ? 10 ವರ್ಷದಲ್ಲಿ ಮೋದಿಯವರ ಸಾಧನೆ ಏನು? ರಾಷ್ಟ್ರೀಯ ಹೆದ್ದಾರಿಗಳು ಆಗ ಇದ್ದಿದ್ದು 25,700 ಕಿಲೋಮೀಟರ್, ಈಗ ಇರೋದು 54,900 ಕಿಲೋಮೀಟರ್. ಏರ್ಪೋರ್ಟ್ಗಳು ಆಗಿದ್ದಿದ್ದು 74, ಈಗಿರೋದು 149. ಆಗ 5 ಸಿಟಿಗಳಲ್ಲಿ ಮೆಟ್ರೋ ಇತ್ತು, ಆದ್ರೆ ಈಗ 20 ನಗರಗಳಿಗೆ ಮೆಟ್ರೋ ಕಾಲಿಟ್ಟಿದೆ. ವಿದ್ಯುತ್ ಚಾಲಿತ ರೈಲ್ವೆ ನೆಟ್ವರ್ಕ್ ಆಗಿದ್ದಿದ್ದು 21,800 ಕಿಲೋಮೀಟರ್ಗಳು, ಈಗಿರೋದು 60,800 ಕಿಲೋಮೀಟರ್. ವಿಶ್ವವಿದ್ಯಾನಿಲಯಗಳು ಆಗಿದ್ದಿದ್ದು 678, ಈಗಿರೋದು 1,168 ವಿವಿಗಳು. ಸ್ಟಾರ್ಟ್ಅಪ್ ಕಂಪನಿಗಳು ಆಗಿದ್ದಿದ್ದು 350 ಕಂಪನಿಗಳು, ಈಗಿರೋದು 1,17,257 ಸ್ಟಾರ್ಟ್ಅಪ್ ಕಂಪನಿಗಳು. ಇನ್ನು ಚಂದ್ರಯಾನ 2 ಮೂಲಕ ಇಡೀ ವಿಶ್ವದಲ್ಲೇ ಚಂದ್ರನ ದಕ್ಷಿಣ ಧ್ರುವಕ್ಕೆ ಕಾಲಿಟ್ಟಂತಹ ಏಕೈಕ ರಾಷ್ಟ್ರ ಭಾರತವಾಗಿದೆ. ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ಸ್ ಆಗ 7.6 ಬಿಲಿಯನ್ ಆಗಿದ್ರೆ ಈಗ 22.7 ಬಿಲಿಯನ್ ಡಾಲರ್ಗಳಾಗಿವೆ. ವಿದೇಶಗಳಲ್ಲಿ ನೇರವಾಗಿ ಬಂಡವಾಳ ಹೂಡಿಕೆ ಆಗ 305 ಬಿಲಿಯನ್ ಡಾಲರ್ಗಳಾಗಿತ್ತು, ಆದ್ರೆ ಈಗ 596.5 ಬಿಲಿಯನ್ ಡಾಲರ್ಗಳಿಗೂ ಹೆಚ್ಚು. ಹಣದುಬ್ಬರ ಆಗ 8.2% ಇತ್ತು, ಆದ್ರೆ ಈಗ 5% ಇದೆ. ಜಿಡಿಪಿಯ ಪರ್ ಕ್ಯಾಪಿಟಾ ಇನ್ಕಮ್ ಆಗ $3,889 ಇತ್ತು, ಆದ್ರೆ ಈಗ $6,018 ಆಗಿದೆ. ಇದಿಷ್ಟಕ್ಕೂ ನಡುವೆ ತ್ರಿವಳಿ ತಲಾಕ್ನ ರದ್ದು, ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು, ಆರ್ಥಿಕತೆಯಲ್ಲಿ 10ನೇ ಸ್ಥಾನದಿಂದ ಭಾರತವನ್ನ 5ನೇ ಸ್ಥಾನಕ್ಕೆ ಏರಿಸಿರುವಂತಹ ಹೆಗ್ಗಳಿಕೆ, 5 ಶತಮಾನಗಳ ನಂತರ ರಾಮ ಮಂದಿರದ ನಿರ್ಮಾಣದ ಹೆಗ್ಗಳಿಕೆ, ದೇಶದಾದ್ಯಂತ ಸಿಎಎ ಜಾರಿ, ಸ್ವಚ್ಛ ಭಾರತ್ ಅಭಿಯಾನ, ಸಾರ್ವಜನಿಕ ಸ್ಥಳಗಳಲ್ಲಿ ಶೌಚಾಲಯದ ನಿರ್ಮಾಣ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಈ ಇನಿಷಿಯೇಟಿವ್ಗಳು, ಆಯುಷ್ಮಾನ್ ಭಾರತ್ ಯೋಜನೆ, ಜನೌಷಧಿ ಕಾರ್ಯಕ್ರಮ, ಪಿಎಂ ಆವಾಸ್ನ ಮೂಲಕ ಎಲ್ಲರಿಗೂ ಸೂರು, ಜಲಜೀವನ್ ಮೂಲಕ ಎಲ್ಲರಿಗೂ ಕುಡಿಯೋ ನೀರು, ಉಚಿತ ಎಲ್ಪಿಜಿ ಸಂಪರ್ಕ, ಫಸಲ್ ಬಿಮಾ ಮೂಲಕ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ, ಆತ್ಮ ನಿರ್ಭರ್ ಭಾರತ, ರಕ್ಷಣಾ ಸಾಮಗ್ರಿಗಳ ರಫ್ತು, ಯೋಧರಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಇನ್ನು 2 ಬಾರಿ ಸರ್ಜಿಕಲ್ ಸ್ಟ್ರೈಕ್. ಇದರ ಜೊತೆಗೇನೆ ಭಾರತವನ್ನ ಕೋವಿಡ್ ಸಮಯದಲ್ಲಿ ಸಮರ್ಥವಾಗಿ ನಿರ್ವಹಿಸಿತ್ತು. ಇಡೀ ಪ್ರಪಂಚಕ್ಕೆ ನಾವು ಮಾದರಿಯಾಗಿ ನಿಂತಿದ್ದು, ಔಷಧಿಗಳನ್ನ ಹಲವಾರು ರಾಷ್ಟ್ರಗಳಿಗೆ ರಫ್ತು ಮಾಡಿದ್ದು, ಪ್ರಪಂಚದಲ್ಲಿ ಭಾರತ ಅನ್ನುವಂತ ಹೆಸರನ್ನ ಮತ್ತೊಮ್ಮೆ ಎತ್ತಿ ಹಿಡಿದಿದ್ದು. ಇವೆಲ್ಲ ಹೆಗ್ಗಳಿಕೆ ಮೋದಿಯವರಿಗೆ ಸಲ್ಲತ್ತೆ. ಮೋದಿ ಗೆಲ್ತಾರೋ ಬಿಡ್ತಾರೋ, ಅವ್ರಿಗೆ ನೀವು ವೋಟ್ ಹಾಕ್ತಿರೋ ಬಿಡ್ತಿರೋ, ಅದೆಲ್ಲದನ್ನ ಪಕ್ಕಕ್ಕಿಡಿ. ಈ ವ್ಯಕ್ತಿಗೆ ನಾವು ಗೌರವ ಕೊಡೋದರ ಅಗತ್ಯ ಇದೆ. ಸುಮ್ನೆ ವಿಷಯ ಗೊತ್ತಿಲ್ಲದೆ ಒಬ್ಬರನ್ನ ದ್ವೇಷ ಮಾಡೋದು ಬೇಡ ಅಲ್ವಾ?